ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ನಿಮ್ಮೆಲ್ಲರಿಗೆ ಪುನಃ ಸ್ವಾಗತ ಸುಸ್ವಾಗತ. ಕಳೆದ ಬಾರಿ ನಾನು ನಿಮಗೆ ದೇವರು ಮೂರನೇ ದಿನದಲ್ಲಿ ಏನೆಲ್ಲ ಸೃಷ್ಟಿ ಮಾಡಿದನು ಎಂಬ ವಿಷಯದಲ್ಲಿ ಹೇಳಿದ್ದೆನು. ಈ ದಿನ ನಾನು ನಿಮಗೆ ನಾಲ್ಕನೇ ದಿನದಲ್ಲಿ ದೇವರು ಏನೆಲ್ಲ ಉಂಟು ಮಾಡಿದನು ಎಂಬ ವಿಷಯದಲ್ಲಿ ಹೇಳುತ್ತೇನೆ. ಈ ವಿಷಯದಲ್ಲಿ ಪವಿತ್ರ ಬೈಬಲಿನ ಆದಿಕಾಂಡ ಪುಸ್ತಕದಲ್ಲಿ ಅಧ್ಯಾಯ 1 ವಚನ 14ರಿಂದ 19ರಲ್ಲಿ ನಾವು ಹೀಗೆ ಓದುತ್ತೇವೆ. ಬಳಿಕ ದೇವರು ಆಕಾಶಮಂಡಲದಲ್ಲಿ ಬೆಳಕುಗಳು ಉಂಟಾಗಲಿ, ಅವು ಹಗಲಿರುಳುಗಳನ್ನು ಬೇರೆ ಬೇರೆ ಮಾಡಲಿ. ಇದಲ್ಲದೆ ಅವು ಗುರುತುಗಳಾಗಿದ್ದು ಸಮಯಗಳನ್ನು ದಿನ ಸಂವತ್ಸರಗಳನ್ನು ತೋರಿಸಲಿ, ಮತ್ತು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ ಅವು ಆಕಾಶಮಂಡಲದಲ್ಲಿ ದೀಪಗಳಂತಿರಲಿ ಅಂದನು. ಹಾಗೆ ಆಯಿತು. ದೇವರು ಹಗಲನ್ನಾಳುವುದಕ್ಕೆ ದೊಡ್ಡ ಬೆಳಕನ್ನು, ಇರುಳನ್ನು ಆಳುವುದಕ್ಕೆ ಚಿಕ್ಕ ಬೆಳಕನ್ನು, ಈ ಎರಡು ದೊಡ್ಡ ಬೆಳಕುಗಳನ್ನು ಉಂಟು ಮಾಡಿದನು. ಆತನು ನಕ್ಷತ್ರಗಳನ್ನು ಸಹ ಉಂಟು ಮಾಡಿದನು. ದೇವರು ಆ ಬೆಳಕುಗಳನ್ನು ಆಕಾಶದಲ್ಲಿಟ್ಟು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೂ ಹಗಲಿರುಳುಗಳನ್ನು ಆಳುವುದಕ್ಕೂ ಬೆಳಕು ಕತ್ತಲನ್ನು ಬೇರೆ ಬೇರೆ ಮಾಡುವುದಕ್ಕೂ ಅವುಗಳನ್ನು ನೇಮಿಸಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಹೀಗೆ ಸಾಯಂಕಾಲವು ಪ್ರಾತಃಕಾಲವಾಗಿ 4ನೇ ದಿನವಾಯಿತು. ನಾವಿಲ್ಲಿ ನೋಡ್ತಾ ಇದ್ದೇವೆ, ಸೂರ್ಯ ಚಂದ್ರನಲ್ಲದೆ ಅಲ್ಲಿ ಇತರ ಬೆಳಕುಗಳ ಮೂಲಗಳನ್ನು ಇರುವುದನ್ನು ಗಮನಿಸ್ತೇವೆ. ಆದಿಕಾಂಡ 1 ನೋಡ್ತೇವೆ. ದೇವರು ಬೆಳಕನ್ನು ಉಂಟು ಮಾಡಿದನು. ಸೂರ್ಯ ಚಂದ್ರಗಳ ದಿನಗಳನ್ನು ಏಕೆ ಉಂಟು ಮಾಡಿದನು? ದಿನಗಳನ್ನು ನಡೆಸೋದಕ್ಕೋಸ್ಕರ ಉಂಟು ಮಾಡಿದನಲ್ಲದೆ ಮನುಷ್ಯರು ಅವುಗಳನ್ನು ಆರಾಧಿಸೋದಕ್ಕಲ್ಲ ಅಲ್ವಾ. ಅವುಗಳ ಸಮಯಗಳನ್ನು ದಿನ ಸಂವತ್ಸರಗಳನ್ನು ತೋರಿಸೋದಕ್ಕೋಸ್ಕರ ಮಾಡಿದನು. ಎಂಥ ಅದ್ಭುತವಾದ ಸತ್ಯಾಂಶವಾಗಿದೆ ಅಲ್ಲವಾ. ಹಾಗಿರುವಾಗ ದೇವರು ಯಾವ ರೀತಿಯಲ್ಲಿ ಹಂತ ಹಂತವಾಗಿ ಒಂದೊಂದಾನು ದೇವರು ಸೃಷ್ಟಿ ಮಾಡಿದ ನಕ್ಷತ್ರಗಳನ್ನು, ದೊಡ್ಡ ಬೆಳಕನ್ನು, ಚಿಕ್ಕ ಬೆಳಕನ್ನು, ಸೂರ್ಯ ಚಂದ್ರವನ್ನು ಬೆಳಕು ಮಾಡಿದನು. ಹಗಲನ್ನು ಆಳುವುದಕ್ಕೆ ಸೂರ್ಯ, ರಾತ್ರಿ ಆಳುವುದಕ್ಕೆ ಚಂದ್ರ ಮತ್ತು ನಕ್ಷತ್ರಗಳು, ಹಂತ ಹಂತವಾಗಿ ದೇವರದನ್ನು ಮಾಡಿದನು. ಅವುಗಳನ್ನು ದಿನವನ್ನು ನಡೆಸೋದಕ್ಕೋಸ್ಕರ, ಈ ಭೂಮಿಯನ್ನು ಹತೋಟಿಯಲ್ಲಿ ಇಡೋದಕ್ಕೋಸ್ಕರ ಸೃಷ್ಟಿ ಮಾಡಿದನು ಅಲ್ವಾ. ಇದೆಂಥ ಅದ್ಭುತ ವಿಚಾರ ಅಲ್ವಾ. ಹೀಗೆ ದೇವರು 5ನೇ ದಿನದಲ್ಲಿ ಏನೆಲ್ಲ ಉಂಟು ಮಾಡಿದನು ಎಂಬ ವಿಷಯದಲ್ಲಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆದ್ದರಿಂದ ಈ ನನ್ನ ಚಾನಲ್ನ ಲೈಕ್ ಮಾಡಿ, ಇತರರೊಂದಿಗೆ ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾವು ಕಾಣುವ. ಬಾಯ್.